ಅಲ್ಲ ಮಾಡಿ ಹಾಕಿಲ್ವಾ ಮತ್ತೆ ಕಟ್ ಮಾಡ್ತೀನಿ ಕರೆಕ್ಟ್ ಏನಿಲ್ಲ 50 ವರ್ಷದಿಂದ ಅದೇ ರೋಡ್ ಮ್ಯಾಪ್ ನೀವೇನ್ ಮಾಡ್ಬೇಕಂದ್ರೆ ಹೈಟ್ ಎಷ್ಟು ಬೇಕಂತ ಗಾಡಿ ನಮ್ಗೆ ಕೊಟ್ಬಿಡಿ. ಹುಲ್ಲು ಮಾರ್ಕೆಟಲ್ಲಿ ಪಬ್ಲಿಕ್ ಎಲ್ಲ ಸೇರ್ತಾರೆ ಸರ್. ಅಲ್ಲಿ ಕಾಣ್ಕೊಂಬದೆಲ್ಲ ಪಕ್ಕದಲ್ಲೆಲ್ಲ ನಿಂತ್ಕೊಂತಾರೆ. ಅದ್ರ ಕೂಡ ಲೈನ್ ಅಪ್ ಮಾಡ್ತೀವಿ. ಒಂದು ಅರ್ಧ ಗಂಟೆ ಲೈನ್ ಅಪ್ ಆಮೇಲೆ ಅದು ಗಂಧ ಮುಂದೆ ಲೈನ್ ಚಾರ್ಜ್ ಮಾಡ್ತೀವಿ. ಇವತ್ತು ಕೆಲಸ ಮಾಡಿ ಆ ಪಾಯಿಂಟ್ ನಮ್ಗೆ ಕೊಡಿ. ಪೊಲೀಸರು ಹೌದು ಸರ್ ಈ ಪಾಯಿಂಟ್ ಅಲ್ಲಿ ಜನ ನಿಂತ್ಕೊಂಡಾಗ ಮಾಡಿ ನಾವು ಪುಷ್ ಮಾಡ್ತೀವಿ. ಮೊನ್ನೆ ಒಂದು ಹೈಟ್ ಕಡಿಮೆ ಪೋಲ್ ಹೈಟ್ ಕಡಿಮೆ ಇತ್ತು. ಇವಾಗ ಹೊಸ ಪೋಲ್ ಹಾಕಿತ್ತು. ಹೈಟ್ ಹೋಗಿದೆ, ಲೈನೆಲ್ಲ ಹೈಟ್ ಹೋಗಿದೆ. ಇವಾಗೇನು ಚೆನ್ನಾಗಿದೆ. ಅದು ಪಾಯಿಂಟ್ ನಮ್ಗೆ ಕೊಟ್ಬಿಡಿ. ಅಲ್ಲಿ ನಾವು ಪೊಲೀಸರು 3 ದಿವಸ ದರ್ಗಾ ಹತ್ರ ಒಂದು 3 ವರ್ಷಕ್ಕೆ ಡೇ ಆ್ಯಂಡ್ ನೈಟ್ ಹಾಕಿಲ್ಲ. ಬೇಕೇ ಬೇಕು. ಒಂದು 3 ಜನ ಯಾವಾಗಲೂ ಇರಬೇಕು. 24 hours ಆಮೇಲೆ ಸರ್ ಕ್ಲೀನಿಂಗ್ಗೆ ನಗರಸಭೆಯವ್ರಿಗೆ 5 ಜನಕ್ಕೆ ಬೆಳಗ್ಗೆ 6 ಗಂಟೆಯಿಂದ 12 ಗಂಟೆವರೆಗೆ ಮಧ್ಯಾಹ್ನ ಸಾಕು. 5 ಜನ ಇರಬೇಕು. ಬದುಕೊಳ್ಳಿ ಒಂದು ಇದು ಆಟೋ ಹೌದು. ಮತ್ತೆ 30ನೇ ತಾರೀಕು ಒಂದು ರಿಹರ್ಸಲ್ ಮಾಡ್ತೀವಿ. ನಮ್ಮ ಮಾಮೂಲಿ ಮಾಡ್ತಿರ್ತೀವಿ. ಬರ್ತಾರೆ. ದಯವಿಟ್ಟು ಎರಡು ಸಮುದಾಯದ ಎಲ್ಲ ಯಾರ್ಯಾರ ಸಮುದಾಯ ಎಲ್ಲ ಇದೆ ದಯವಿಟ್ಟು ನಿಮ್ಮ ಕಾಲೋನಿ ಬಂದಾಗ ವೆಲ್ಕಮ್ ಮಾಡಿ. ಲಾಸ್ಟ್ ಟೈಮ್ ನಿಖಿಲ್ ಸರ್ ಬಂದಿದ್ರು, ಯಾರು ವೆಲ್ಕಮ್ ಮಾಡಿಲ್ಲ. ನೀವು ಅದೇ ಬೆಳಗಾವಿ ಹುಡುಗಿ ಕಡೆ ಟೈಮಿಂಗ್ ಗೊತ್ತಿಲ್ಲ. ಮನೀಷಾ ಮೇಡಮ್ ಅವರು ಮತ್ತೆ ನಮ್ಮ ಸಂಗನಾಥ್ ಸರ್ ಅವರು ಮತ್ತೆ ನಮ್ಮ ದಂಡಾಧಿಕಾರಿಗಳಿರುವ ಗೀತಾ ಮೇಡಮ್ ಅವರು, ವಿಶೇಷವಾಗಿ ನಮ್ಮ ತಾಲೂಕಿನ ಒಂದು ಹೆಣ್ಣು ಮಗು ಸರ್ ಒಂದು ತಂಡದ ಮತ್ತೆ ಹರೀಶ್ ಆಗಿರೋದು ಒಂದು ಮಾರ್ಗದರ್ಶನ ತಗೊಂತಿರ್ತಾರೆ. ನಮ್ಮ ಹೆಣ್ಣು ಮಕ್ಕಳು ಈ ತರ ಒಂದು ತಾಲೂಕು ದಂಡಾಧಿಕಾರಿ ಆಗಿದ್ದಾರೆ. ನೀವು ಕೂಡ ಒಂದು ವಿದ್ಯಾಭ್ಯಾಸದಲ್ಲಿ ಮುಂದೆ ಹೋಗಿ ಒಂದು ಒಳ್ಳೆ ಸ್ಥಾನ ಪಡ್ಕೋಬೇಕು ಅನ್ನೋ ವಿದ್ಯಾರ್ಥಿಗಳ ಗಮನ ತರ್ತಾ ಇದ್ದಾರೆ. ಆದ್ರಿಂದ ಅದೇ ಬರ್ತಾ ಇದೆ ಸರ್. ಮೇಡಮ್ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸಿದ ಸಂದರ್ಭದಲ್ಲಿ ಅದರ ಜೊತೆಗೆ ನಮ್ಮ ಗ್ರಾಮಾಂತರ ನಗರ ಠಾಣೆಯ ಸತೀಶ್ ಸರ್ ಅವರು ಮತ್ತೆ ನಗರಸಭೆ ಅಧಿಕಾರಿಗಳು ಮತ್ತೆ ಫೈರ್ ಡಿಪಾರ್ಟ್ಮೆಂಟ್ ಕೆಇಬಿ ಮತ್ತೆ ವಿಶೇಷವಾಗಿ ನಗರಸಭೆ ಎಲ್ಲಾ ಸದಸ್ಯರು ಕೂಡ ಈ ಕಾರ್ಯಕ್ರಮ ಭಾಗಿಯಾಗಿದ್ದಾರೆ. ಮತ್ತೆ ದರ್ಗಾದ ಮತ್ತೆ ಫಯಾಜ್ ಅಹಮದ್ ಸರ್ ಅವರು ಮತ್ತೆ ವಿಶೇಷವಾಗಿರುವಂತಹ ಜಹೀರಣ್ಣನವರು ಮತ್ತೆ ಸಮಾಜ ಸೇವಕರಾಗಿರುವಂತಹ ವಸೀಮಣ್ಣನವರು ಇವರೆಲ್ಲರೂ ಕೂಡ ಇವರು ವಿಶೇಷವಾಗಿ ಆಯೋಜಕರಾಗಿದ್ದಾರೆ. ಪ್ರತಿಯೊಂದು ವರ್ಷನೂ ಕೂಡ ಏನು ಈಗ 770 ಈ ಸತಿ 773ನೇ ಕಾರ್ಯಕ್ರಮ ಉರುಸ್ ಕಾರ್ಯಕ್ರಮ ನಡೀತಾ ಇದೆ. ಯಾವುದು ಕೂಡ ಭಿನ್ನಾಭಿಪ್ರಾಯ ಇಲ್ಲದೆ ಎಲ್ಲರೂ ಕೂಡ ಒಂದು ತಾಯಿ ಮಕ್ಕಳಂತೆ ಯಾವುದು ಇಲ್ಲಿ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಹೊಂದಾಣಿಕೆಯಿಂದ ಪ್ರತಿ ವರ್ಷನೂ ಕೂಡ ಹೋಗ್ತಾ ಇದೀವಿ. ಆ ಒಂದು ಈ ಒಂದು ಸತಿಯಲ್ಲೂ ಕೂಡ ಯಾವುದೇ ನಮ್ಮ ಸತಿ ಹೇಳಿದಂಗೆ ಆ ಒಂದು ಕೆಬಿ ಒಂದು ಅರ್ಧ ಗಂಟೆ ಅಲ್ಲಿ ಆಫ್ 1 ಗಂಟೆಗಳ ಆಫ್ ಆಗಿತ್ತು. ಆ ಒಂದು ಸಮಸ್ಯೆ ಹೊಂದಾಣಿಕೆಯಿಂದ ಹೋಗೋಣ, ಒಂದು ತಾಯಿ ಮಕ್ಕಳಂತ ಹೋಗಿದ ಯಾವತ್ತೂ ಕೂಡ ಒಂದು ಕೈಯಿಂದ ಚಪ್ಪಾಳೆ ತಟ್ಟಲಿಕ್ಕೆ ಆಗಲ್ಲ. ಎಲ್ಲರೂ ಕೂಡ ಒಂದು ತಾಯಿ ಮಕ್ಕಳಂತೆ ಎಲ್ಲ ಹಿಂದೂ ಮುಸ್ಲಿಂ ಬಾಯ್ ಅಂತ ನಾವು ಆವತ್ತಿನಿಂದ ಇವತ್ತು ನೋಡಿದ್ರೆ. ಆದ್ರೆ ವಿಶೇಷವಾಗಿ ಈ ಸಭೆ ಒಂಥರಪ್ಪ ಬೇಗ ಮಾಡಿರೋದ್ರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ.